ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಗಳಲ್ಲಿ ಭೂಮಿಯ ಆಕಾರ ಮತ್ತು ಗಾತ್ರ, ಜಲಭಾಗ, ನೆಲಭಾಗದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಯ ಮೇಲಿನ ಯಾವುದೇ ಎರಡು ಸ್ಥಳಗಳ ನಡುವಿನ ಅಂತರ, ದಿಕ್ಕು, ಸ್ಥಾನಗಳನ್ನು ಗುರುತಿಸುವುದು ಕಷ್ಟ. ಹಾಗಾಗಿ ಭೂಮಿಯ ಮೇಲಿನ ಒಂದು ನಿರ್ದಿಷ್ಟವಾದ ಸ್ಥಾನ, ಅಂತರ, ದಿಕ್ಕುಗಳನ್ನು ತಿಳಿಯಲು ಭೂಗೋಳಶಾಸ್ತ್ರಜ್ಞರು ಒಂದು ರೇಖಾಜಾಲ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದಾರೆ. ಈ ರೇಖಾಜಾಲವು ಕಾಲ್ಪನಿಕ ರೇಖೆಗಳಾಗಿದ್ದು ಭೂಮಿಯ ಮೇಲೆ ನೈಜವಾಗಿ ಎಲ್ಲಿಯೂ ಕೂಡ ಕಂಡುಬರುವುದಿಲ್ಲ. ಗೋಳ ಮತ್ತು ನಕ್ಷೆಗಳ ಮೇಲೆ ಭೂಗೋಳ ಶಾಸ್ತ್ರಜ್ಞರು ಪೂರ್ವ ಪಶ್ಚಿಮವಾಗಿ, ಉತ್ತರ ದಕ್ಷಿಣವಾಗಿ ಈ ರೇಖಾಜಾಲವನ್ನು ಅಳವಡಿಸಿದ್ದಾರೆ. ಹೀಗೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವಂತಹ ವೃತ್ತಗಳನ್ನು ನಾವು ಅಕ್ಷಾಂಶಗಳೆಂದು, ಹಾಗೆಯೇ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳೆಂದು ಕರೆಯುತ್ತೇವೆ. ಈ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಪರಸ್ಪರ ಲಂಬಕೋನದಲ್ಲಿ ಛೇದಿಸುತ್ತವೆ. ಈ ಛೇದಕ ಬಿಂದುಗಳಿಗೆ ನಾವು ಭೌಗೋಳಿಕ ನಿರ್ದೇಶಾಂಕಗಳು ಎಂದು ಕರೆಯುತ್ತೇವೆ. ಹಾಗೆಯೇ ಈ ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ಭೌಗೋಳಿಕ ಜಾಲ ವ್ಯವಸ್ಥೆ ಎಂದು ಕೂಡ ಕರೆಯುತ್ತೇವೆ. ಹಾಗಾದರೆ ಬನ್ನಿ, ಇವತ್ತು ನಾವು ಅಕ್ಷಾಂಶಗಳು ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಅಕ್ಷಾಂಶಗಳೆಂದರೆ ಸಮಭಾಜಕ ವೃತ್ತದಿಂದ ಉತ್ತರ ಅಥವಾ ದಕ್ಷಿಣಕ್ಕೆ ಇರುವ ಕೋನಾಂತರವೇ ಅಕ್ಷಾಂಶಗಳು. ಈ ಅಕ್ಷಾಂಶಗಳನ್ನು ನಾವು ಡಿಗ್ರಿಗಳಲ್ಲಿ ಅಳೆಯುತ್ತೇವೆ. ಈ ಸಮಭಾಜಕ ವೃತ್ತವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳ ಮಧ್ಯಭಾಗದಲ್ಲಿ ಇರುವಂತಹ ರೇಖೆಯಾಗಿದೆ. ಇದು ಪೂರ್ಣ ವೃತ್ತವಾಗಿದೆ. ಇದನ್ನು ನಾವು ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆ ಅಥವಾ 0 ಡಿಗ್ರಿ ಅಕ್ಷಾಂಶ ಎಂದು ಕರೆಯುತ್ತೇವೆ. ಈ ಅಕ್ಷಾಂಶಗಳು ಉತ್ತರಕ್ಕೆ ಹೋದಂತೆ ಚಿಕ್ಕದಾಗುತ್ತವೆ, ಹಾಗೆಯೇ ದಕ್ಷಿಣಕ್ಕೆ ಹೋದಂತೆ ಈ ವೃತ್ತಗಳು ಚಿಕ್ಕದಾಗುತ್ತಾ ಹೋಗುತ್ತವೆ. ಇವುಗಳಲ್ಲಿ ಈ ಅಕ್ಷಾಂಶಗಳಲ್ಲಿ ಅತ್ಯಂತ ದೊಡ್ಡದಾದ ಅಕ್ಷಾಂಶ ಭೂಮಧ್ಯ ಅಕ್ಷಾಂಶ ಅಥವಾ ಸಮಭಾಜಕ ವೃತ್ತ. ಇನ್ನು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಇವು ಕೇವಲ ಬಿಂದುಗಳಾಗಿವೆ. ಹೀಗೆ ಒಟ್ಟು ಉತ್ತರಕ್ಕೆ 90 ಡಿಗ್ರಿಗಳು, ದಕ್ಷಿಣಕ್ಕೆ 90 ಡಿಗ್ರಿ ಅಕ್ಷಾಂಶಗಳು, ಒಟ್ಟು 180 ಅಕ್ಷಾಂಶಗಳು. ಹಾಗೆಯೇ ಈ ಸಮಭಾಜಕ ವೃತ್ತವನ್ನು ಸೇರಿಸಿ 181 ಅಕ್ಷಾಂಶಗಳನ್ನು ಗುರುತಿಸುತ್ತೇವೆ. ಈ ಅಕ್ಷಾಂಶಗಳಲ್ಲಿ ಅತ್ಯಂತ ಪ್ರಮುಖವಾದ 7 ಅಕ್ಷಾಂಶಗಳನ್ನು ನಾವು ಗುರುತಿಸುತ್ತೇವೆ. ಹಾಗಾದರೆ ಆ 7 ಅಕ್ಷಾಂಶಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಮತ್ತು ಈ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶದ ನಡುವೆ ಇರುವಂತಹ ಅಂತರ 110.4 ಕಿಲೋಮೀಟರ್ಗಳು. ಎಲ್ಲ ಅಕ್ಷಾಂಶಗಳು ಸಮಾನ ಅಂತರದಲ್ಲಿ ಇವೆ ಮತ್ತು ಇವು ಪರಸ್ಪರ ಎಲ್ಲಿಯೂ ಕೂಡ ಛೇದಿಸುವುದಿಲ್ಲ. ಹೀಗಾಗಿ ಸಮಭಾಜಕ ವೃತ್ತವು ಅತ್ಯಂತ ದೊಡ್ಡದು ಮತ್ತು ಧ್ರುವ ಪ್ರದೇಶಗಳು ಬಿಂದುಗಳಾಗಿವೆ ಅನ್ನೋದನ್ನು ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಹಾಗಾದರೆ ಬನ್ನಿ, ಆ ಒಂದು ಪ್ರಮುಖ 7 ಅಕ್ಷಾಂಶಗಳು ಯಾವುದು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಸಮಭಾಜಕ ವೃತ್ತ 0 ಡಿಗ್ರಿ ಅಕ್ಷಾಂಶ ಅಥವಾ ಭೂಮಧ್ಯ ರೇಖೆ. ಎರಡನೆಯದಾಗಿ ಉತ್ತರ ಗೋಳಾರ್ಧದಲ್ಲಿರುವಂತಹ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಮೂರನೆಯದಾಗಿ ದಕ್ಷಿಣ ಧ್ರುವದಲ್ಲಿರುವಂತಹ 23.5 ಮಕರ ಸಂಕ್ರಾಂತಿ ವೃತ್ತ. ನಾಲ್ಕನೆಯದಾಗಿ ಉತ್ತರ ಧ್ರುವದಲ್ಲಿರುವಂತಹ 66.5 ಡಿಗ್ರಿ ಆರ್ಕಟಿಕ್ ವೃತ್ತ. ಮತ್ತು 5ನೆಯದಾಗಿ ದಕ್ಷಿಣ ಧ್ರುವದಲ್ಲಿರುವಂಥ 66.5 ಡಿಗ್ರಿ ಅಂಟಾರ್ಕಟಿಕ್ ವೃತ್ತ. 6ನೆಯದಾಗಿ ಉತ್ತರ 90 ಡಿಗ್ರಿ ಉತ್ತರ ಅಕ್ಷಾಂಶ
ಹಾಗೆ 7ನೇದಾಗಿ 90 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಅದನ್ನು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಅಂತ ಹೇಳಿ ಕರೀತಾರೆ. ಯಾಕೆ ಇವು ಅಕ್ಷಾಂಶಗಳು ಪ್ರಮುಖವಾಗಿವೆ ಎಂದರೆ ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ 23.5 ಡಿಗ್ರಿ, ದಕ್ಷಿಣಕ್ಕೆ 23.5 ಡಿಗ್ರಿ ಸೂರ್ಯನ ನೇರವಾದ ಕಿರಣಗಳು ಬೀಳುವುದರಿಂದ ಇದನ್ನು ನಾವು ಉಷ್ಣ ವಲಯ ಎಂದು ಕರೆಯುತ್ತೇವೆ. ಹಾಗೆಯೇ ಉತ್ತರದಲ್ಲಿ 23.5ರಿಂದ 66.5 ಡಿಗ್ರಿ ಸೂರ್ಯನ ಓರೆ ಕಿರಣಗಳು ಬೀಳುತ್ತವೆ. ಆದ್ದರಿಂದ ಎರಡೂ ಭಾಗದಲ್ಲಿ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ನಾವು ಅವನ ಸಮ ಶೀತೋಷ್ಣ ವಲಯ ಎಂದು ಕರೆಯುತ್ತೇವೆ. ಹಾಗೆಯೇ 66.5 ಡಿಗ್ರಿಯಿಂದ 90 ಡಿಗ್ರಿ ಉತ್ತರ, 66.5 ಡಿಗ್ರಿಯಿಂದ 90 ಡಿಗ್ರಿ ದಕ್ಷಿಣದಲ್ಲಿ ಶೀತ ವಲಯ ಎಂದು ಗುರುತಿಸುತ್ತೇವೆ. ಹೀಗೆ ಇವು ಪ್ರಮುಖವಾದ ಅಕ್ಷಾಂಶಗಳಾಗಿವೆ. ಹಾಗಾದರೆ ರೇಖಾಂಶಗಳೆಂದರೇನು? ರೇಖಾಂಶಗಳೆಂತಂದರೆ ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಸಂಧಿಸುವ ಅರ್ಧ ವೃತ್ತಗಳು. ಇವುಗಳನ್ನು ಗೋಳದ ಮೇಲೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಎಳೆಯಲಾಗಿದೆ. ಒಟ್ಟು ಪೂರ್ವ ಗೋಳಾರ್ಧದಲ್ಲಿ 180 ರೇಖಾಂಶಗಳು, ಹಾಗೆಯೇ ಪಶ್ಚಿಮ ಗೋಳಾರ್ಧದಲ್ಲಿ 180, ಒಟ್ಟು 360 ರೇಖಾಂಶಗಳನ್ನು ಭೂಗೋಳಶಾಸ್ತ್ರಜ್ಞರು ಗುರುತಿಸುತ್ತಾರೆ.